ಸದಾಶಿವ ಸಾಗರ ಎನ್ನುವ ಊರು ಸಾಗರವಾದ ಕತೆ ಗೊತ್ತಾ? ಸಾಗರ ಶಿವಮೊಗ್ಗ ಜಿಲ್ಲೆಯ ಒಂದು ಸುಂದರವಾದ ಪಟ್ಟಣ. ಈ ಊರಿಗೆ ಸಾಗರ ಎಂಬ ಹೆಸರು ಬರಲು ಒಂದು ಆಸಕ್ತಿದಾಯಕ ಕಥೆ ಇದೆ. ಸುಮಾರು 400 ವರ್ಷಗಳ ಹಿಂದೆ ಕೆಳದಿ ವಂಶಸ್ಥರು ಈ ಪ್ರದೇಶವನ್ನು ಆಳುತ್ತಿದ್ದಾಗ ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು. ಈ ಕೆರೆಯು ಎಷ್ಟು ವಿಶಾಲವಾಗಿತ್ತೆಂದರೆ ಅದು ಸಾಗರದಂತೆ ಕಾಣುತ್ತಿತ್ತು. ಅಷ್ಟೇ ಅಲ್ಲದೆ ಸಾಗರ ನಗರದ ಹೆಸರಿಗೂ ಆಗಿನ ಕಾಲದ ಕೆಳದಿಯ ನಾಯಕ ಸದಾಶಿವ ನಾಯಕರಿಗೂ ನೇರವಾದ ಮತ್ತು ಬಲವಾದ ಸಂಬಂಧವಿದೆ. ಈ ಒಂದು ವಿಶಾಲವಾದ ಕೆರೆಯನ್ನು ಸದಾಶಿವ ನಾಯಕರು ಅವರ ಕಾಲದಲ್ಲಿ ಆ ಒಂದು ಕೆರೆಯನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಮತ್ತೆ ಸಾಗರದಂತೆ ವಿಶಾಲವಾಗಿದ್ದ ಆ ಒಂದು ಕೆರೆಗೆ ಸದಾಶಿವ ಸಾಗರ ಎಂದು ಹೆಸರಿಡ್ತಾರೆ. ನಾಗರಿಕತೆ ಬೆಳೆದಂತೆ ಸದಾಶಿವ ಸಾಗರ ಎಂಬುವುದು ಸದಾಶಿವ ಹೋಗಿ ಕೇವಲ ಸಾಗರ ಎಂಬುವ ಹೆಸರು ಮಾತ್ರ ಉಳಿಯುತ್ತದೆ. ಮತ್ತೆ ಕೆರೆಯ ಸುತ್ತಮುತ್ತಲು ಪಟ್ಟಣಗಳು ಬೆಳೆಯುತ್ತಾ ಹೋಗುತ್ತೆ. ಈಗ ಸದ್ಯದಲ್ಲಿ ಸದಾಶಿವ ಸಾಗರ ಎನ್ನುವ ಕೆರೆ ಗಣಪತಿ ಕೆರೆಯಾಗಿ ಬದಲಾಗಿದೆ. ಸದಾಶಿವ ಸಾಗರ ಎನ್ನುವ ಹೆಸರಲ್ಲಿರುವ ಸದಾಶಿವ ಹೋಗಿ ಕೇವಲ ಸಾಗರ ಎಂಬ ಹೆಸರು ಈ ಒಂದು ಪಟ್ಟಣಕ್ಕೆ ಪ್ರಸಿದ್ಧಿಯಾಗಿದೆ.